ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಬಂದು 1 o'clock ಹಂಗಾಗಿದೆ ಮಧ್ಯಾಹ್ನ. ಸೊ ಇವತ್ತು ಊಟಕ್ಕೆ ಮಧ್ಯಾಹ್ನ ನಾನು ಸಾಂಬಾರು ಏನು ಮಾಡಿರಲಿಲ್ಲ, ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹೊರಗಡೆ ಎಲ್ಲ ಹೋಗಿ ಬಂದಿದೆ. ಹಾಗಾಗಿ ಇವಾಗ ಏನಂದರೆ ಈರುಳ್ಳಿ ದೋಸೆ ಹಾಕೊಡೋಣ ಅಂತ ಅಂದ್ಬಿಟ್ಟು ಕಿಚನ್ ಬಂದಿದ್ದೀನಿ. ಮಧ್ಯೆ ಮಧ್ಯೆ ನೀವೇ ಗಮನಿಸ್ತಾ ಇರ್ಬೋದು, ನನಗೆ ವಿಡಿಯೋ ಡ್ರಾಪ್ ಆಗ್ತಾ ಇದೆ, ಕಂಟಿನ್ಯೂಸ್ ವೀಡಿಯೋಸ್ ಮಾಡಿಲ್ಲ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಬ್ಲಾಗ್ ಮಾಡ್ತಿಲ್ವಾ ಅಕ್ಕ, ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಮಾಡ್ತೀರಾ ಇಲ್ಲಾಂದರೆ ಮಾಡಲ್ಲ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಅದು ಹೇಳಿದ್ನಲ್ಲ, ಕೆಲವು ಪರ್ಸ್ನಲ್ ಇಶ್ಯೂಸ್, ಕೆಲವೊಂದು ಕೆಲಸಗಳು ಇರೋದ್ರಿಂದ ಸ್ವಲ್ಪ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡೋದ್ರಿಂದ ಡೈವರ್ಟ್ ಆಗಿತ್ತು. ಸೊ ಹಾಗಾಗಿ ನನಗೆ ಪರ್ಟಿಕ್ಯುಲರ್ ಆಗಿ ವೀಡಿಯೋಸ್ನ ರೆಗ್ಯುಲರ್ ಆಗಿ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಆಗ್ಲಿಕ್ಕಾಗಿಲ್ಲ. ಹಾಗೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮೂವಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಯಾವ ಮೂವಿ ಹಾಕೋದು ಅನ್ನೋದು ಸ್ಟಾರ್ಟಿಂಗ್ ನಮಗೆ ಕನ್ಫ್ಯೂಷನ್ ಇತ್ತು. ಯಾವ ಮೂವಿ ನೋಡೋಣ, ಅದು ನೋಡೋಣ, ಇದು ನೋಡೋಣ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಈ ಮೂವಿನ ಚೂಸ್ ಮಾಡಿಕೊಂಡು ನೋಡ್ತಾ ಇದ್ವಿ. ಮಧ್ಯಾಹ್ನ ಹೆಂಗೆ ಟೈಮ್ ಪಾಸ್ ಆಯಿತು ಅನ್ನೋದೇ ಗೊತ್ತಾಗಿಲ್ಲ. ಹಾಗೆ ಫ್ರೆಂಡ್ಸ್, ಲವ್ ಮಾಕ್ಟೈಲ್ 3 ನೋಡ್ತಾ ಇದ್ವಿ. ಅದು ಸಕ್ಕತ್ತಾಗಿತ್ತು. ಆ ಮಗು ಕ್ಯಾರೆಕ್ಟರ್ ನಮ್ಗೆ ಇದರಲ್ಲಿ ಸಖತ್ ಇಷ್ಟ ಆಯಿತು. ಆಮೇಲೆ ಆ ಮಗುದು ಜಗ್ಗು ಮಮ್ಮಿ ಕಾಮಿಡಿ ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಅದನ್ನು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಊಟ ಎಲ್ಲ ಮುಗಿಸಿದ್ಮೇಲೆ ನೋಡಿದ್ದು ಒಂಥರ ಚೆನ್ನಾಗಿತ್ತು. ಇದು ಒಂಥರ ಫ್ರೀ ಅಂತ ಅನ್ನಿಸ್ತಾ ಇತ್ತು ಮೈಂಡು. ತುಂಬ ದಿನ ಆಗೋಗಿತ್ತು ನಾನು ಮೂವಿ ಅದೆಲ್ಲ ನೋಡಿ. ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ನೋಡೋಣ ಯಾವುದಾದ್ರೂ ಒಂದು ಮೂವಿ ಅಂತ ಅಂದ್ಬಿಟ್ಟು ಲವ್ ಮಾಕ್ಟೈಲ್ 3 ನೋಡ್ತಾ ಇದ್ವಿ. ಸೊ ಜಸ್ಟ್ ಹಾಗೆ ಅದು ಮುಗಿಸಿದ್ದಾಯ್ತು. ಹಾಗೆ ನಾನು ಆಜಿಯೋಯಿಂದ ಫ್ರೆಂಡ್ಸ್ ಒಂದು ಡ್ರೆಸ್ ಬುಕ್ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ. ನನಗೆ ಕಡಿಮೆ ಪ್ರೈಸ್ಗೆ ಅದನ್ನು ಸಖತ್ ಇಷ್ಟ ಆಯಿತು. ಆ ಡ್ರೆಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ಅಗ್ಯಾರೋಯಿಂದ ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಇದು ಬಂದು ಅಗ್ಯಾರೋ ಇಲಿಯಟ್ ಪೋರ್ಟಬಲ್ ಮಿನಿ ಫ್ಯಾನ್. ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ಸೊ ಇದನ್ನು ನೀವು ಎಲ್ಲಿ ಬೇಕಾದರೂ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಪಾಕೆಟ್ ಫ್ರೆಂಡ್ಲಿ ಆಗಿದೆ. ಸೊ ಇದನ್ನು ಒಂದು ಪರ್ಸಲ್ಲಿ ಹಾಕಿ ಕ್ಯಾರಿ ಮಾಡ್ಕೊಂಡು ನೀವು ಎಲ್ಲಿ ಹೋಗ್ತೀರಾ ಅಲ್ಲೆಲ್ಲ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ನೋಡಿ 4 ಇಂಚಸ್ ಇದೆ. ಹಾಗೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಚಾರ್ಜರ್ ವೈರ್ ಕೂಡ ಅವೈಲೇಬಲ್ ಇದೆ. ಇದನ್ನು ಚಾರ್ಜರ್ ಮಾಡ್ಕೊಳ್ಳೋದಷ್ಟೇ. ಸೊ ಆರಾಮ್ಸೆ ನಾವು ಇದನ್ನು ಇದರಲ್ಲಿ ಚಾರ್ಜ್ ಮಾಡಿಕೊಂಡು ನಾವು ಬಳಸ್ಬೋದು. ಸೊ ನೀವು ಎಲ್ಲಿಗೆ ಹೋದ್ರೂ, ಯಾವ ಪ್ಲೇಸಲ್ಲಿದ್ದರೂ ಇದನ್ನು ಬಳಸ್ಬೋದು. ಇವನ್ ಹೊರಗಡೆ ಹೋದಾಗ ಆಗಿರ್ಬೋದು, ಅಥವಾ ಸ್ಟಡಿ ರೂಮಲ್ಲಿ ಆಗಿರ್ಬೋದು, ಕಿಚನಲ್ಲಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಹಾಗೆ ಇದರಲ್ಲಿ 3 ಸ್ಪೀಡ್ ಆಪ್ಷನ್ಸ್ ಬರುತ್ತೆ, ಲೋ, ಮೀಡಿಯಮ್, ಹೈ ಆ ಥರ. ನಿಮಗೆ ಯಾವುದು ಬೇಕೋ ಆ ಸ್ಪೀಡ್ಗೆ ನೀವು ಇದನ್ನು ಸೆಟ್ ಮಾಡಿಕೊಂಡು ಈ ಒಂದು ಫ್ಯಾನನ್ನು ಯೂಸ್ ಮಾಡ್ಬೋದು. ಇದು ಪಾಕೆಟಲ್ಲಿ ಆರಾಮ್ಸೆ ನಾವು ಕ್ಯಾರಿ ಮಾಡ್ಬೋದು ಎಲ್ಲಿಗೆ ಬೇಕಾದ್ರೂ ಕೂಡ. ಸೊ ತುಂಬಾ ಚೆನ್ನಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಎಲ್ಲಿ ಬೇಕೋ ಅಲ್ಲಿ ನಾವು ಸೆಟ್ ಮಾಡ್ಕೋಬೋದು. ಕಿಚನಲ್ಲೂ ಕೂಡ ನಾವು ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ನಾನು ನಿಮಗೆ ಹೇಳಿದೆ ಆಜಿಯೋಯಿಂದ ಒಂದು ಡ್ರೆಸ್ ಬುಕ್ನ ಮಾಡಿದ್ದೆ, ಅದು ಕೂಡ ಬಂತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ. ತುಂಬ ಚೆನ್ನಾಗಿದೆ ಡ್ರೆಸ್ ಅಂತೂ. ಜಸ್ಟ್ ಈ ಡ್ರೆಸ್ ಪ್ರೈಸ್ ಬಂದು 700. ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಫುಲ್ ಕಲರ್ ಹೇಗೆ ಬಂದರೆ 3 ಪೀಸ್ ಸೆಟ್ ಬರುತ್ತೆ. ಇದು ಟಾಪು, ವಿ ಶೇಪ್ ನೆಕ್ಕು ಟಾಪ್ ಬರುತ್ತೆ. ಹಾಗೆ ಒಂದು ಮಾಮೂಲಿ ಬಾಟಮ್ ಪ್ಯಾಂಟ್ ಬರುತ್ತೆ. ಈ ಥರ ಇದೆ ನೋಡಿ. ಕ್ವಾಲಿಟಿ ವೈಸ್ ಅಷ್ಟೇ ಆಜಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಪ್ರೈಸು ಅಷ್ಟೇ ಅಫೋರ್ಡೆಬಲ್ ಪ್ರೈಸ್ ಇರುತ್ತೆ, ತುಂಬ ಜಾಸ್ತಿ ಏನಿರಲ್ಲ. ಹಾಗೆ ಇದಕ್ಕೆ ದುಪ್ಪಟ್ಟ, ಇದು 3 ಪೀಸ್ ಸೆಟ್ ಆಗಿರೋದ್ರಿಂದ ಟಾಪು, ಪ್ಯಾಂಟು, ಹಾಗೆ ದುಪ್ಪಟ್ಟ ಕೂಡ ತುಂಬ ಲೆಂತ್ ಇದೆ. ನಾನು ಈ ರೀತಿ ಓಪನ್ ಮಾಡಿಲ್ಲ ನೋಡಿ, ಈ ರೀತಿ ಇದೆ. ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ನಾನು ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಹಾಕ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ನಿಜ ಚೆನ್ನಾಗಿ ಬಂದಿದೆ. ಸಖತ್ ಇಷ್ಟ ಆಯಿತು. ಮತ್ತು ಡೈಲಿ ವೇರ್ಗಾಗಿರ್ಬೋದು, ಎಲ್ಲಾದರೂ ಸಿಂಪಲ್ ಹೊರಗಡೆ ಔಟಿಂಗ್ ಹೋಗೋದಕ್ಕಾಗಿರ್ಬೋದು, ಈ ಡ್ರೆಸ್ನ ವೇರ್ ಮಾಡೋದಕ್ಕೆ ಚೆನ್ನಾಗಿದೆ. ಮತ್ತು ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು. ತುಂಬ ಹೆವಿ ಅಂತ ಅನಿಸಲ್ಲ, ಲೈಟ್ ವೆಯ್ಟಾಗಿ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಷ್ಟೇ ಇಷ್ಟ ಆಯಿತು ನನಗೆ. ಕಲರು ನೋಡಿದ ತಕ್ಷಣ ಈ ಕಲರ್, ಇದರಲ್ಲಿ ಒಂದು ಸುಮಾರು ಕಲರ್ ಆಪ್ಷನ್ಸ್ ಇದೆ, ಒಂದು 3-4 ಕಲರ್ ಆಪ್ಷನ್ ಇದೆ. ಬಟ್ ನನಗೆ ಎಸ್ಪೆಷಲಿ ಈ ಕಲರ್ ಇಷ್ಟ ಆಯಿತು. ಅದಷ್ಟೇ ಅಲ್ಲದೆ ಈ ಡ್ರೆಸ್ನ ನಾನು ವೇರ್ ಮಾಡಿಬಿಟ್ಟು ಇನ್ಸ್ಟಾದಲ್ಲಿ ರೀಲ್ ಮಾಡ್ತೀನಿ. ಸೊ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಇದ್ರದ್ದು ಲಿಂಕ್ನ ನಾನು ಅಲ್ಲಿ ಇನ್ಸ್ಟಾದಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಏನಕ್ಕಂದರೆ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಆಗ್ತಿದೆ ನನಗೆ ಇದ್ರದ್ದು ಲಿಂಕ್ ಎಲ್ಲ ಶೇರ್ ಮಾಡೋದಕ್ಕೆ. ತುಂಬ ಜನ ನಾನು ಒಂದು 2-3 ಡ್ರೆಸ್ದು ಇದೇ ರೀತಿ ಲಿಂಕ್ ಕೇಳಿದ್ರಿ. ಸೊ ನಾನು ಅವಾಗ ಇದನ್ನು ಶೇರ್ ಮಾಡಿದ್ದೆ ಅದ್ರ ಲಿಂಕನ್ನು. ಬಟ್ ಏನಂತ ಹೇಳಿದ್ರೆ ಎರರ್ ಅಂತ ಬರ್ತಿಲ್ಲ ಅಂತೆಲ್ಲ ತುಂಬ ಜನ ಹೇಳಿದ್ರಿ. ಸೊ ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ರದ್ದು ವೇರ್ ಮಾಡಿ ಇದ್ರದ್ದು ಫೋಟೋನ ನಾನು ಶೇರ್ ಮಾಡ್ತೀನಿ.
ಸೊ ಈ ಒಂದು ಡ್ರೆಸ್ ನಿಮಗೆ ಇಷ್ಟ ಆಗಿದ್ರೆ ಅಲ್ಲಿ ಬೇಕಿದ್ರೆ ನಿಮಗೆ ಈ ಒಂದು ಡ್ರೆಸ್ ಬೇಕು ಅಂತ ಇದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಆ ಡ್ರೆಸ್ ಲಿಂಕ್ ಸಿಗುತ್ತೆ, ನೀವು ಬೈ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು 2 ಹೆಲ್ದಿ ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ತುಂಬ ಜನಕ್ಕೆ ಏನಂದ್ರೆ ಸ್ಕಿನ್ ಎಲ್ಲ ಬಿರುಕು ಬಿಡ್ತಾ ಇರುತ್ತೆ, ಮುಖದ ಮೇಲೆ ಆಗಿರ್ಬೋದು, ತುಂಬ ಸುಕ್ ಇಟ್ಕೊಂಡಂಗೆ ಆಗ್ಬಿಡೋದು, ತುಂಬ ಚಿಕ್ಕ ವಯಸ್ಸಿಗೆನೆ ಆ ಥರ ಎಲ್ಲ ಆಗ್ತಿರುತ್ತೆ. ಅಂದರೆ ತುಂಬ ಹಿಡ್ದಂಗೆ ಆಗ್ತಿರುತ್ತೆ, ಇಲ್ಲೆಲ್ಲ ರಿಂಕಲ್ಸ್ ಬರೋ ಥರ, ಮತ್ತು ಗ್ಲೋ ಇರೋದಿಲ್ಲ, ಡ್ರೈ ಸ್ಕಿನ್ ಇರುತ್ತಲ್ವ, ಅಂಥವ್ರಿಗೆ ಒಂದು ತುಂಬಾ ಹೆಲ್ಪ್ಫುಲ್. ಅದರಲ್ಲೂ ನಾವು ಏನೋ ಆ ಥಿಂಗ್ಸ್ನ ಹುಡ್ಕಾಡಂಗೆ ಇಲ್ಲ, ಮನೇಲೇ ಇರುತ್ತೆ, ಆರಾಮ್ಸೆ ಅದನ್ನ ಮಾಡ್ಕೋಬಹುದು. ವಾರದಲ್ಲಿ 1 ದಿನ 2 ದಿನ ಈ ತರ ಮಾಡ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಅದು ಏನು ಅಂತ ಹೇಳಿದ್ರೆ ತೆಂಗಿನಕಾಯಿ ಎಲ್ಲರ ಮನೇಲೂ ಇರುತ್ತೆ. ಹಸಿ ತೆಂಗಿನಕಾಯಿ ಎಲ್ರೂ ಯೂಸ್ ಮಾಡ್ತೀವಿ. ಸೊ ಆ ಹಸಿ ತೆಂಗಿನಕಾಯಿ ಏನಿದೆ ಅದನ್ನ ಕಂಟದಿಂದ ತೆಗೆದ್ಬಿಟ್ಟು ಅದನ್ನ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡು, ಸೊ ಅದನ್ನ ಅಂದರೆ ಫ್ರೆಶ್ ಆಗಿರಬೇಕು, ಒಣಗಿ ಬರೋ ತಕ್ಷಣ ಒಡೆದು ನಾವು ಅದನ್ನು ಯೂಸ್ ಮಾಡಬೇಕು. ಆವಾಗ ಅದರಲ್ಲಿ ಸ್ವಲ್ಪ ಜಿಡ್ಡಿನಂಶ ಜಾಸ್ತಿ ಇರುತ್ತೆ, ಇದರಿಂದ ಸ್ಕಿನ್ ಸ್ವಲ್ಪ ಗ್ಲೋ ಆಗುತ್ತೆ. ಅದನ್ನು ಪೇಸ್ಟ್ ಮಾಡಿ ಮಿಕ್ಸಿಯಲ್ಲಿ ಫೇಸ್ಗೆ ಚೆನ್ನಾಗಿ ಹಚ್ಕೊಳ್ಳೋದ್ರಿಂದ ಡ್ರೈ ಆಗಿರುತ್ತಲ್ವ, ಒಣಗೋಗಿರೋ ಥರ ಆಗಿರುತ್ತದೆ. ಸೊ ಅದೆಲ್ಲ ಅದರಲ್ಲಿ ಇರ್ತಕ್ಕಂಥ ಜಿಡ್ಡಿನಂಶ ಸ್ಕಿನ್ನನ್ನು ಅಬ್ಸರ್ವ್ ಮಾಡಿಕೊಂಡು ತುಂಬ ಚೆನ್ನಾಗಾಗುತ್ತೆ. ಈ ಒಂದು ರೆಮಿಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅದರಲ್ಲೂ ಸ್ಕಿನ್ನು ಡ್ರೈ ಆಗಿರೋರಿಗೆ ಈ ಒಂದು ರೆಮಿಡಿ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಟಿಪ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಹೆಲ್ಪ್ಫುಲ್ ಆಗಬೇಕು. ಒಂದು ವಿಡಿಯೋ ನಾವು ನೋಡ್ತಿದ್ವಿ ಅಂದರೆ ಅದರಲ್ಲಿ ಏನಾದರೂ ಒಂದು ಹೆಲ್ಪ್ ಆಗೋವಂಥದ್ದು ನಿಮಗೂ ಆಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಆ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ಏನಕ್ಕಂದರೆ ತುಂಬ ಜನ ಜಾಯಿಂಟ್ ಪೇಯ್ನ್ ಆಗಿರ್ಬೋದು, ಬ್ಯಾಕ್ ಪೇಯ್ನ್ ಆಗಿರ್ಬೋದು, ಅದೆಲ್ಲ ಜಾಸ್ತಿ ಆಗ್ತಿದೆ. ಸೊ ಮಂಡಿ ನೋವು ಆಗಿರ್ಬೋದು, ಅದೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಇಂಥ ಸಮಯದಲ್ಲಿ ನಾವು ಆಲ್ಮೋಸ್ಟ್ ಮನೆಯಲ್ಲೇ ಜಾಸ್ತಿ ತುಂಬ ಹೆಲ್ತಿಯಾಗಿ ಗಟ್ಟಿಯಾಗಿರೋ ಹಂಗೆ ಏನಾದರೂ ಮಾಡ್ಕೋಬೇಕು ಅಂತ ಇದ್ದರೆ ಮೆಂತ್ಯ ಸೊಪ್ಪು ಅದು ಎಲ್ರಿಗೂ ಗೊತ್ತು. ಸೊ ನಮಗೆ ಆರಾಮ್ಸೆ ಅದನ್ನು ಹುಡ್ಕೋ ಅವಶ್ಯಕತೆನೂ ಇಲ್ಲ, ಆರಾಮ್ಸೆ ಸಿಗುತ್ತೆ. ಸೊ ಅದನ್ನು ಸ್ಟೀಮ್ ಮಾಡಿ ಬೇಯಿಸ್ಕೋಬೇಕು, ಅಂದರೆ ಹಬೆನಲ್ಲಿ ಬೇಯಿಸ್ಕೋಬೇಕು. ಕೆಳಗಡೆ ನೀರು ಹಾಕಿ ಅದ್ರ ಮೇಲೆ ಒಂದು ಪಾತ್ರೆ ಏನಾದರೂ ಇಟ್ಟು ಅದರಲ್ಲಿ ಸೊಪ್ಪು ಹಾಕಿ ಬೇಯಿಸ್ಕೊಂಡು, ಆಮೇಲೆ ಅದಕ್ಕೆ ಸ್ವಲ್ಪ ಬೆಂದಿರೋ ಮೆಂತ್ಯ ಸೊಪ್ಪಿಗೆ ಸ್ವಲ್ಪ ಮೆಣಸಿನಕಾಳು ಹಾಗೆ ಸಾಲ್ಟು ಇದಿಷ್ಟು ಹಾಕ್ಬಿಟ್ಟು ಡೈರೆಕ್ಟಾಗಿ ನಾವು ಸೊಪ್ಪನ್ನ ಹಾಗೆ ತಿನ್ನೋದ್ರಿಂದ ಬೋನ್ಸ್ ಎಲ್ಲ ತುಂಬ ಹೆಲ್ದಿ ಆಗಿರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ. ಆದಷ್ಟು ಬ್ಯಾಕ್ ಪೇಯ್ನ್ ಆಗಿರ್ಬೋದು ಮತ್ತು ನಮ್ಮ ಮಂಡಿ ನೋವಾಗಿರ್ಬೋದು ಅದೆಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ಜಾಯಿಂಟ್ ಪೇಯ್ನ್ ಎಲ್ಲ ಇತ್ತೀಚೆಗೆ ಕಾಮನ್ ಆಗಿ ಎಲ್ರಿಗೂ ಅಂದರೆ ಕೆಲವೊಬ್ಬರಿಗೆ ಬರ್ತಾ ಇರುತ್ತೆ. ಸೊ ಅವರಿಗೆಲ್ಲ ಈ ಒಂದು ಟಿಪ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.